ನೋ ಕ್ಯಾಶ್ ಕೋಟ್ಯಾಂತರ ರೂಪಾಯಿ ಖಾತೆಯಲ್ಲಿ ಇದ್ರೂ ಕೂಡ ಕ್ಯಾಶ್ ಇಲ್ಲ. ಯಾದಗಿರಿ ಜಿಲ್ಲೆಯಲ್ಲಿ ಹೆಚ್ಚಾಯಿತು ನಗದು ಕೊರತೆ. ಕಳೆದ 1 ತಿಂಗಳಿನಿಂದ ತಲೆದೂರಿದ ಹಣದ ಸಮಸ್ಯೆ. ಯಾದಗಿರಿಯಲ್ಲಿ ಕ್ಯಾಶ್ ಇಲ್ಲ, ನೋ ಕ್ಯಾಶ್. ಕೋಟ್ಯಾಂತರ ರೂಪಾಯಿ ಖಾತೆಯಲ್ಲಿ ಇದ್ರೂ ಕೂಡ ನೋ ಕ್ಯಾಶ್. ಯಾದಗಿರಿ ಜಿಲ್ಲೆಯಲ್ಲಿ ಇದೀಗ ನಗದು ಕೊರತೆ ಹೆಚ್ಚಾಗಿದೆ. ಕಳೆದ 1 ತಿಂಗಳಿನಿಂದ ತಲೆದೂರಿದ ಹಣದ ಸಮಸ್ಯೆ. 100, 500 ಮುಖಬೆಲೆಯ ನೋಟುಗಳ ಕೊರತೆ ಇದೆ. ಕಳೆದ 1 ತಿಂಗಳಿನಿಂದ ತಲೆದೂರಿರುವಂತದ್ದು ಈ ರೀತಿಯಾದಂತಹ ಹಣದ ಸಮಸ್ಯೆ. ಜಿಲ್ಲೆಯಲ್ಲಿ 29 ಬ್ಯಾಂಕ್ಗಳು, 129 ಬ್ರಾಂಚ್ ಬ್ಯಾಂಕ್. ಯಾದಗಿರಿ ಜಿಲ್ಲೆಯ ಎಲ್ಲೆಡೆ ಸಮಸ್ಯೆ ಶುರುವಾಗಿದೆ. ಇದೀಗ ಕ್ಯಾಶೇ ಸಿಗ್ತಾ ಇಲ್ಲ. ಯಾದಗಿರಿಯಲ್ಲಿ ಕ್ಯಾಶ್ ಇಲ್ಲ, ಕೋಟ್ಯಾಂತರ ರೂಪಾಯಿ ಖಾತೆಯಲ್ಲಿ ಇದ್ರೂ ಕೂಡ ಕ್ಯಾಶ್ ಇಲ್ಲ. ಯಾದಗಿರಿ ಜಿಲ್ಲೆಯಲ್ಲಿ ನಗದು ಕೊರತೆ ಹೆಚ್ಚಾಗಿದೆ. ಕಳೆದ 1 ತಿಂಗಳಿನಿಂದ ಹಣದ ಸಮಸ್ಯೆ ಅಲ್ಲಿ ತಲೆದೂರಿರುವಂತದ್ದು. 100 ರೂಪಾಯಿ ಇಲ್ಲ, 500 ರೂಪಾಯಿ ಮುಖಬೆಲೆಯ ನೋಟುಗಳು ಇಲ್ಲ. ಇದರಿಂದ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ. ಕ್ಯಾಶ್ ಸಿಗ್ತಾ ಇಲ್ಲ. ಹಣ ಏನೋ ಇದೆ ಅಕೌಂಟ್ ಅಲ್ಲಿ, ಆದ್ರೆ ಕ್ಯಾಶ್ ಇಲ್ಲ ಸ್ವಾಮಿ. ಜಿಲ್ಲೆಯಲ್ಲಿ 29 ಬ್ಯಾಂಕ್ಗಳಿದ್ದಾವೆ, 129 ಬ್ರಾಂಚ್ ಬ್ಯಾಂಕ್ ಇದೆ. ಆದ್ರೂ ಕೂಡ ಎಲ್ಲೆಡೆ ಕ್ಯಾಶ್ ಸಮಸ್ಯೆ ತಲೆದೂರ್ತಾ ಇರುವಂಥದ್ದು. ಯಾದಗಿರಿ ಜಿಲ್ಲೆಯ ಎಲ್ಲೆಡೆ ಸಮಸ್ಯೆ ಶುರುವಾಗಿದೆ. ಇದರಿಂದ ಯಾದಗಿರಿ ಜಿಲ್ಲೆಯ ಎಲ್ಲೆಡೆ ಸಮಸ್ಯೆ ಇರೋದ್ರಿಂದ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ. ಯಾವುದೇ ವಸ್ತುವನ್ನ ಕೊಂಡ್ಕೊಳ್ಬೇಕು ಅಂದ್ರೂ ಕೂಡ ಕ್ಯಾಶ್ ಇಲ್ಲ ಅವ್ರ ಹತ್ರ. ಎಲ್ಲಾ ಕಡೆ ಡಿಜಿಟಲ್ ವ್ಯವಸ್ಥೆ ಇರೋದಿಲ್ಲ. ಕೆಲವೊಂದ್ ಕಡೆ ಕ್ಯಾಶ್ ಅಗತ್ಯ ಆಗಿ ಬೇಕಾಗತ್ತೆ. ಈ ಒಂದು ಸಂದರ್ಭದಲ್ಲಿ ಕ್ಯಾಶ್ ಸಿಗ್ತಾ ಇಲ್ಲ. ಕಳೆದ 1 ತಿಂಗಳಿನಿಂದ ಇದೇ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಅಲ್ಲಿನ ಜನರು ಕೂಡ. ಕೋಟ್ಯಾಂತರ ರೂಪಾಯಿ ಖಾತೆಯಲ್ಲಿದೆ, ಆದ್ರೂ ಕೂಡ ಕ್ಯಾಶ್ ಇಲ್ಲ. ಎಟಿಎಂ ಬಳಿ ಹೋಗ್ತಾರೆ, ಏನೂ ಸಿಗ್ತಿಲ್ಲ, ವಾಪಸ್ ಬರ್ತಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ನಗದು ಕೊರತೆ ಹೆಚ್ಚಾಗಿರುವಂತದ್ದು. ಇದರಿಂದ ಜನಸಾಮಾನ್ಯರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಸಮಸ್ಯೆ ಜಾಸ್ತಿ ಆಗಿದೆ. ಈ ಸಮಸ್ಯೆಯಿಂದ ಏನ್ ಮಾಡಬೇಕು ಅಂತನೂ ಕೂಡ ಗೊತ್ತಾಗ್ತಾ ಇಲ್ಲ. 100 ರೂಪಾಯಿ, 500 ರೂಪಾಯಿ ತೆಗೆದುಕೊಳ್ಳೋದಿಕ್ಕೆ ಹೋದ್ರೆ ಕ್ಯಾಶೇ ಇಲ್ಲ ಅಂತ ಬರ್ತಾ ಇರುವಂತದ್ದು ಎಟಿಎಂ ಅಲ್ಲಿ. ಜಿಲ್ಲೆಯಲ್ಲಿ 29 ಬ್ಯಾಂಕ್ಗಳಿದ್ದಾವೆ, 129 ಬ್ರಾಂಚ್ ಬ್ಯಾಂಕ್ ಇದೆ. ಆದ್ರೂ ಕೂಡ ಕ್ಯಾಶ್ ಇಲ್ಲ. ಏನಾಯ್ತು ಹಾಗಾದ್ರೆ? ಯಾದಗಿರಿ ಜಿಲ್ಲೆಯ ಎಲ್ಲೆಡೆ ಇದೇ ರೀತಿಯಾದಂತಹ ಸಮಸ್ಯೆ ಎದುರಾಗಿರುವಂತದ್ದು. ಅಲ್ಲಿನ ಜನಸಾಮಾನ್ಯರು ಕೂಡ ಏನ್ ಮಾಡಬೇಕು ಅಂತ ಗೊತ್ತಾಗ್ದಲೇ ಇರುವಂತಹ ಪರಿಸ್ಥಿತಿಗೆ ತಲುಪಿದ್ದಾರೆ. ಯಾದಗಿರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು ಬ್ಯಾಂಕ್, ಎಟಿಎಂ ಕೇಂದ್ರಗಳಲ್ಲಿ ನಗದು ಹಣದ ಕೊರತೆ ಇದೆ. ಪೆಟ್ರೋಲ್ ಬಂಕ್, ಬೀದಿ ಬದಿ ವ್ಯಾಪಾರಸ್ಥರಿಗೆ ಇದರಿಂದ ಸಂಕಷ್ಟ ಎದುರಾಗ್ತಾ ಇದೆ. ಬೀದಿ ಬದಿನಲ್ಲಿರುವಂತಹ ವ್ಯಾಪಾರಸ್ಥರು ಕೂಡ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಖಾತೆಯಲ್ಲಿ ಹಣವಿದ್ರೂ ಕೂಡ ಹಣವನ್ನ ಹಿಂಪಡೆಯೋದಕ್ಕೆ ಸಮಸ್ಯೆ ಇದೆ. ಆಸ್ಪತ್ರೆ ಸೇರಿ ಇನ್ನಿತರ ಕೆಲಸಕ್ಕೆ ನಗದು ಹಣದ ಕೊರತೆ ಎದುರಾಗ್ತಾ ಇದೆ. ಎಲ್ಲಾ ಕಡೆ ಡಿಜಿಟಲ್ ವ್ಯವಸ್ಥೆ ಇರೋದಿಲ್ಲ. ನಗದು ಹಣ ಬೇಕಾಗತ್ತೆ. ಆದ್ರೆ ಇದೀಗ ಕೆಲವೊಂದಷ್ಟು ಕಡೆ ನಗದು ಹಣದ ಕೊರತೆ ಇರೋದ್ರಿಂದ ಜನಸಾಮಾನ್ಯರು ಕೂಡ ಗಲಿಬಿಲಿ ಆಗಿದ್ದಾರೆ. ನಗದು ಹಣ ಎಲ್ಲಿಗೆ ಹೋಯ್ತು ಹಾಗಾದ್ರೆ ಎಂಬ ಅನುಮಾನ ಕೂಡ ಶುರುವಾಗಿದೆ. RBI ನಗದು ಹಣ ಸಮಸ್ಯೆ ನೀಗಿಸುವಂತೆ ಜನರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಯಾಕಂತ ಅಂದ್ರೆ ಆಸ್ಪತ್ರೆಗೆ ಹೋಗ್ತಾರೆ ಅಂತ ಅಂದ್ರೆ ಅಲ್ಲಿ ಕ್ಯಾಶ್ ಬೇಕಾಗುತ್ತೆ. ಆದ್ರೂ ಕೂಡ ಕ್ಯಾಶ್ ಸಿಗ್ತಾ ಇಲ್ಲ. ಡಿಜಿಟಲ್ ವ್ಯವಸ್ಥೆ ಇರೋದಿಲ್ಲ, ಅಥವಾ ಎಲ್ಲರೂ ಕೂಡ ಡಿಜಿಟಲ್ ಅನ್ನ ಇಟ್ಕೊಂಡಿರಲ್ಲ. ಫೋನ್ ಪೇ, ಗೂಗಲ್ ಪೇ ಎಲ್ಲರ ಬಳಿ ಇರೋದಿಲ್ಲ. ಕ್ಯಾಶ್ ಅಗತ್ಯವಾಗಿ ಬೇಕಾಗತ್ತೆ. ಈ ಒಂದು ಸಂದರ್ಭದಲ್ಲಿ ಜನಸಾಮಾನ್ಯರು ಕೂಡ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಗದು ಹಣ ಎಲ್ಲಿಗೋಯ್ತು ಹಾಗಾದ್ರೆ? ಎಟಿಎಂ ಅಲ್ಲಿ ಹೋದ್ರೂ ಕೂಡ ನಗದು ಹಣ ಸಿಗ್ತಾ ಇಲ್ಲ. ಬ್ಯಾಂಕ್ ಹತ್ರ ಹೋದ್ರೂ ಕೂಡ ನಗದು ಹಣ ಸಿಗ್ತಾ ಇಲ್ಲ. ಏನಾಯ್ತು ಹಾಗಾದ್ರೆ? ಅನುಮಾನವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಬೀದಿ ಬದಿ ವ್ಯಾಪಾರಸ್ಥರಿಗೂ ಕೂಡ ಇದರಿಂದ ಸಂಕಷ್ಟ ಎದುರಾಗ್ತಾ ಇದೆ. ಯಾಕಂತ ಅಂದ್ರೆ ಅವರು ಕೂಡ ಡಿಜಿಟಲ್ ವ್ಯವಸ್ಥೆ ಎಲ್ಲರೂ ಕೂಡ ಇಟ್ಕೊಂಡಿರಲ್ಲ. ಇವಾಗ ಎಲ್ಲರೂ ಕೂಡ ಡಿಜಿಟಲ್ ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಆದ್ರೂ ಕೂಡ ಎಲ್ಲರ ಬಳಿ ಫೋನ್ ಪೇ, ಗೂಗಲ್ ಪೇ ಇರೋದಿಲ್ಲ. ಸಂದರ್ಭದಲ್ಲಿ ಪೆಟ್ರೋಲ್ ಬಂಕ್ ಆಗಿರಬಹುದು, ಬೀದಿ ಬದಿ ವ್ಯಾಪಾರಸ್ಥರಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಅನುಮಾನವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾದಗಿರಿಯಲ್ಲಿ ಕ್ಯಾಶ್ ಸಮಸ್ಯೆ ತಲೆದೂರ್ತಾ ಇರುವಂತದ್ದು. ಆಸ್ಪತ್ರೆ ಸೇರಿ ಇನ್ನಿತರ ಕೆಲಸಕ್ಕೆ ನಗದು ಹಣದ ಕೊರತೆ ಹೆಚ್ಚಾಗಿದೆ. ಇದರಿಂದ ಜನಸಾಮಾನ್ಯರು ಕೂಡ ತತ್ತರಿಸಿ ಹೋಗಿದ್ದಾರೆ. ಹಣ ಎಲ್ಲೋಯ್ತು ಹಾಗಾದ್ರೆ? ಬ್ಯಾಂಕ್ ಹತ್ರ ಹೋದ್ರೂ ಕೂಡ ನಗದು ಹಣ ಸಿಗ್ತಾ ಇಲ್ಲ. ಇನ್ನು ಎಟಿಎಂ ಬಳಿ ಇಲ್ವೇ ಇಲ್ಲ. ಪ್ರತಿ ಸತಿನೂ ಕೂಡ ಅಲ್ಲಿ ಜನ ಹೋಗ್ತಾರೆ, ನೋ ಕ್ಯಾಶ್ ಅಂತ ಬರುತ್ತೆ, ವಾಪಸ್ ಬರ್ತಾರೆ. ಅಷ್ಟೇ ಆಗ್ತಾ ಇರುವಂತದ್ದು. 1 ತಿಂಗಳಿನಿಂದ ಇದೇ ರೀತಿಯಾದಂತಹ ಸಮಸ್ಯೆ ಅಲ್ಲಿ ತಲೆದೂರಿದೆ. ಆದ್ರೂ ಕೂಡ ಇದ್ರ ಬಗ್ಗೆ ಯಾರು ಗಮನವನ್ನ ಹರಿಸ್ತಾ ಇಲ್ಲ. ಅಲ್ಲಿರುವಂತಹ ಜನಸಾಮಾನ್ಯರು ಹಣ ಇಲ್ಲದೆ ಪರದಾಟವನ್ನ ನಡೆಸ್ತಾ ಇದ್ದಾರೆ.
ಖಾತೆಯಲ್ಲಿ ಹಣ ಇದೆ, ಆದ್ರೂ ಕೂಡ ನಗದು ಹಣ ಸಿಗ್ತಾ ಇಲ್ಲ ಅವ್ರ ಕೈಗೆ. ಏನಾಯ್ತು ಹಾಗಾದ್ರೆ ನಗದು ಹಣ ಅನ್ನುವಂಥ ಅನುಮಾನ ಕೂಡ ಅಲ್ಲಿನ ಜನಸಾಮಾನ್ಯರು ವ್ಯಕ್ತಪಡಿಸ್ತಾ ಇದ್ದಾರೆ. ನಗದು ಹಣ ಎಲ್ಲಿಗೋಯ್ತು ಎಂಬ ಅನುಮಾನ ಎಲ್ಲರೆಲ್ಲ ಕಾಡ್ತಾ ಇರುವಂಥದ್ದು. ಯಾಕಂತ ಅಂದ್ರೆ 1 ತಿಂಗಳಿನಿಂದ ಇದೇ ರೀತಿಯಾದಂತಹ ಸಮಸ್ಯೆ ಇರೋದ್ರಿಂದ ಯಾರಿಗೆ ಆಗ್ಲಿ ಗಾಬರಿ ಆಗತ್ತೆ. ಕಷ್ಟಪಟ್ಟು ಬ್ಯಾಂಕ್ ಅಲ್ಲಿ ಹಣವನ್ನ ಇಟ್ಟಿರ್ತಾರೆ, ದುಡ್ದಿರ್ತಾರೆ, ದುಡ್ದ ಹಣವನ್ನೆಲ್ಲ ಬ್ಯಾಂಕ್ ಅಲ್ಲಿ ಇಟ್ಟಿರ್ತಾರೆ. ಯಾಕಂದ್ರೆ ಸೇಫ್ಟಿ ಇರುತ್ತೆ, ನಮ್ಮ ಹಣ ನಮಗೆ ಸಿಗುತ್ತೆ, ಕಷ್ಟ ಅಂತ ಬಂದಾಗ ನಾವು ಹಣವನ್ನ ತೆಗೆದುಕೊಳ್ಬಹುದು, ಕೈಯಲ್ಲಿ ಹಣ ಇದ್ರೆ ಹಾಳಾಗತ್ತೆ, ಹೋಗುತ್ತೆ, ಖರ್ಚು ಮಾಡ್ತೀವಿ ಅನ್ನುವ ನಿಟ್ಟಿನಲ್ಲಿ ಇದೀಗ ಹಣವನ್ನ ಬ್ಯಾಂಕಿಗೆ ಹಾಕಿರ್ತಾರೆ. ಆದ್ರೂ ಕೂಡ ಇವರಿಗೆ ಸಮಸ್ಯೆ ಬಂದಂತಹ ಸಂದರ್ಭದಲ್ಲಿ, ಇವ್ರಿಗೆ ಸಮಸ್ಯೆ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಇವ್ರ ಕೈಗೆ ಹಣ ಸಿಗ್ತಿಲ್ಲ ಅಂತ ಅಂದಾಗ ಏನ್ ಮಾಡ್ಬೇಕು? ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸನಗೌಡ ಪಾಟೀಲ್ ಸಂಪರ್ಕದಲ್ಲಿದ್ದಾರೆ. ಬಸನಗೌಡ ಪಾಟೀಲ್, ಬ್ಯಾಂಕ್ ಹತ್ರ ಹೋದ್ರೂ ಕೂಡ ನಗದು ಹಣ ಸಿಗ್ತಾ ಇಲ್ಲ, ಎಟಿಎಂ ಹತ್ರ ಇಲ್ವೇ ಇಲ್ಲ, ಏನಾಯ್ತು? ಯಾದಗಿರಿಯಲ್ಲಿ ಕ್ಯಾಶೇ ಸಮಸ್ಯೆ ಆಗಿರುವಂತದ್ದು, ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಸುಕನ್ಯಾ, ಏನು ಯಾದಗಿರಿ ಜಿಲ್ಲಾದ್ಯಂತ ಬ್ಯಾಂಕ್ಗಳು ಕೂಡ ಕ್ಯಾಶ್ ಇದ್ರೂ ಕೂಡ ನೋ ಕ್ಯಾಶ್ ಅಂತ ಬೋರ್ಡ್ ಹಾಕ್ತಾರೆ. ಕೋಟ್ಯಾಂತರ ರೂಪಾಯಿಗಳು ಕೂಡ ಅಕೌಂಟ್ ನಲ್ಲಿ ಇರ್ತಾವೆ. ಆದ್ರೂ ಕೂಡ ಯಾದಗಿರಿ ಜಿಲ್ಲೆಯ ಹಣವನ್ನು ತಗೊಳ್ಳು ಬಹಳ ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ. ಕಳೆದ ತಿಂಗಳಿಂದ ನಡೆದ್ರು ಕೂಡ ಹೋಗ್ತಾ ಇದ್ದಾರೆ. ಬ್ಯಾಂಕ್ ಹತ್ರ ಹೋದ್ರು ಕೂಡ ಬ್ಯಾಂಕ್ ನಲ್ಲಿ ನೋ ಕ್ಯಾಶ್ ಅಂತೇಳಿ ಬೋರ್ಡ್ ಕೂಡ ಮಾರಿಗೆ ಹೇಳದಂತೆ ಕಾಣಿಸ್ತಾ ಇದೆ. ಹಾಗಾಗಿ ದಿನನಿತ್ಯ ವಹಿವಾಟು ಮಾಡುವಂತವರಿಗೆ ಬಹಳ ತೊಂದರೆ ಆಗಿದೆ ಅಂತಾನೆ ಹೇಳ್ಬೋದು ಸುಕನ್ಯಾ. ಧನ್ಯವಾದಗಳು ಬಸನಗೌಡ ಪಾಟೀಲ್ ಹೆಚ್ಚಿನ ಮಾಹಿತಿಗಾಗಿ. ಯಾದಗಿರಿಯಲ್ಲಿ ಈ ರೀತಿಯಾದಂತಹ ಸಮಸ್ಯೆ ತಲೆದೂರಿರುವುದರಿಂದ ಅಲ್ಲಿನ ಜನಸಾಮಾನ್ಯರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಅಲ್ಲಿರುವಂತಹ ಜನರು ಯಾರೇ ಆಗಿರ್ಬೋದು, ಬ್ಯಾಂಕ್ ಅಲ್ಲಿ ಹಣ ಇಡೋದೆ, ಬೇಕಾದ ಸಮಯದಲ್ಲಿ ನಾವು ಅದನ್ನ ಬಳಸ್ಕೊಳ್ಬಹುದು, ತಗೊಳ್ಬಹುದು. ನಮ್ಮ ಹತ್ರ ಹಣ ಇದ್ರೆ ಅದು ಖಾಲಿ ಆಗತ್ತೆ, ಬೇಕಾಬಿಟ್ಟಿ ಖರ್ಚು ಮಾಡ್ತೀವಿ ಅನ್ನುವ ನಿಟ್ಟಿನಲ್ಲಿ ಹಣವನ್ನ ಬ್ಯಾಂಕ್ ಅಲ್ಲಿ ಇಟ್ಟಿರ್ತಾರೆ. ಆದ್ರೆ ಇದೀಗ ಅವ್ರಿಗೆ ಕ್ಯಾಶ್ ಸಿಗ್ತಾ ಇಲ್ಲ. ಯಾವ ಸಮಸ್ಯೆ ಇದ್ರೂ ಕೂಡ ಕ್ಯಾಶ್ ಕೊಡ್ತಾ ಇಲ್ಲ, ನೋ ಬೋರ್ಡ್ ಹಾಕಿದ್ದಾರೆ, ಕ್ಯಾಶ್ ಇಲ್ಲ ಅಂತ ಹಾಕಿದ್ದಾರೆ. ಏನ್ ಮಾಡ್ಬೇಕು ಆದ್ರೆ ಜನಸಾಮಾನ್ಯರು? ಎಲ್ಲರ ಬಳಿ ಡಿಜಿಟಲ್ ವ್ಯವಸ್ಥೆ ಇರೋದಿಲ್ಲ. ನಾನು ಆಗ್ಲೇ ಹೇಳ್ದಂಗೆ ಫೋನ್ ಪೇ, ಗೂಗಲ್ ಪೇ ಎಲ್ಲರೂ ಯೂಸ್ ಮಾಡಲ್ಲ. ಕ್ಯಾಶ್ ಬೇಕಾಗತ್ತೆ. ಈ ಸಮಸ್ಯೆ 1 ತಿಂಗಳಿನಿಂದ ಇದೇ ರೀತಿಯಾಗಿ ಕಾಡ್ತಾ ಇರೋಂಥದ್ದು.